ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನಗಳ ನಂತರ ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ನಮ್ಮ ತೋಟದಲ್ಲಿ, ನಮ್ಮ ಹೊಲದಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಡಿಕೆ ಗಿಡದವಲ್ಲ ಸಪ್ಪೆ ಕಳಿದ್ರೆ ಗಿಡ ಹೋಗ್ಬಿಡ್ತಾವು. ಗಿಡ ಒಂದೇ ಬಿಟ್ಟು ಬಿಸಿಲು ಬಂದ್ಬಿಟ್ರೆ ಗಿಡ ಇದಾಗ್ಬಿಡ್ತಾವೆ, ವೀಕ್ ಆಗ್ಬಿಡ್ತಾವೆ. ಸಪ್ಪೆ ಕಳಿದ್ರೆ ಬಿಸಿಲು ಬೆಳಿಬೇಕು ಗಿಡಗಳು. ಗಿಡಗಳು ಒಂದೇ ಬಿಟ್ಟು ಬಿಸಿಲು ಬಂದ್ಬಿಟ್ರೆ ಗಿಡ ಇದಾಗ್ಬಿಡ್ತವೆ. ನಾವು ಅಡಿಕೆ ಗಿಡ ಹಾಕ್ಬಿಟ್ಟು ಅದರಲ್ಲಿ ನಾವು ಮೆಕ್ಕೆಜೋಳನ ಹಾಕಿದ್ದೀವಿ. ಅದ್ರ ಬಗ್ಗೆನೇ ಇಷ್ಟ ತನಕ ನಮ್ಮ ಅಪ್ಪಾಜಿ ಹೇಳಿದ್ದು. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಅಡಿಕೆ ಗಿಡಗಳನ್ನ ಹಾಕಿರೋದ್ರಲ್ಲಿ ನಾವು ಮೆಕ್ಕೆಜೋಳ ಹಾಕಿರೋದು. ಸೊ ಹಂಗಾಗಿ ತಲೆ ಸಪ್ಪೆ ಕಡಿದ್ರೆ ಅಡಿಕೆ ಗಿಡಕ್ಕೆ ಆರಾಮಾಗಿ ಬಿಸಿಲು ಚೆನ್ನಾಗಿ ಬೀಳುತ್ತೆ ಮತ್ತು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಅನ್ನೋ ಉದ್ದೇಶದಿಂದ ತಲೆ ಸಪ್ಪೆನ ಕಡ್ದಿರೋದು. ಅದನ್ನೇ ನಾವು ನಮ್ಮ ತಂದೆ ಹೇಳ್ತಾ ಇದ್ದೀವಿ. ಅಡಿಕೆ ಗಿಡನ ಹಾಕಿ 3 ವರ್ಷದ ತನಕ ನಾವು ಬೆಳೆಗಳನ್ನು ಬೆಳ್ಕೋಬೋದು. ಆಮೇಲೆ ಬೆಳೆಯೋಕ್ಕಾಗಲ್ಲ, ಯಾಕೆ ಅಂದರೆ ಆಲ್ರೆಡಿ ಬೇರುಗಳೆಲ್ಲ ಎಲ್ಲ ಕಡೆ ಹರಡಿರ್ತವೆ. ಸೊ ಹಾಗಾಗಿ ಬೆಳೆನ ಬೆಳೆಯೋಕ್ಕಾಗಲ್ಲ. ಮೆಕ್ಕೆಜೋಳದ ಬಿತ್ತನೆ ತುಂಬ ಲೇಟಾಗಿ ಮಾಡಿರೋದ್ರಿಂದ ಪಕ್ಷಿಗಳ ಹಾವಳಿ ತುಂಬಾ ಆಗಿದೆ. ನೀವು ನೋಡ್ತಾ ಇರ್ಬೋದು ಹೆಂಗೆ ತಿಂದಿದ್ದಾವೆ ಬಿಚ್ಕೊಂಡು ಅಂತ. ಅದರಲ್ಲೂ ಗಿಳಿಗಳ ಹಾವಳಿ ತುಂಬ ಅಂದರೆ ತುಂಬಾ ಆಗಿಬಿಟ್ಟಿದೆ. ಹತ್ತತ್ರ 1 ಕ್ವಿಂಟಲ್ವರೆಗೂ ಕೂಡ ತಿಂದಿದ್ದಾವೆ. ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ರೈತರಿಗೆ ಇದೊಂಥರ ಡಿಫಿಕಲ್ಟೀಸ್ ಅಂತ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕೂಗೋದು, ಓಡಿಸೋದು ಇದೇ ಆಗಿದೆ. ಈ ಕಡೆಯಿಂದ ಓಡಿದ್ರೆ ಆ ಕಡೆ ಹೋಗಿ ಕೂರುತ್ತೆ, ಆ ಕಡೆ ಓಡಿಸಿದ್ರೆ ಈ ಕಡೆ ಬಂದು ಕೂರುತ್ತೆ. ಸೊ ಇದು ಒಂಥರ ಡಿಫಿಕಲ್ಟೀಸು. ಸೊ ಪಕ್ಷಿಗಳಿಗೂ ನಾವು ಏನೋ ಮಾಡೋಕ್ಕೂ ಆಗಲ್ಲ. ಗದರಿಸ್ಬೋದು, ಏನಾದರೂ ಸೌಂಡ್ ಮಾಡಿ ಓಡಿಸ್ಬೋದು, ಆದರೆ ಓಡಲ್ಲ. ಯಾಕೆಂದರೆ ಈ ಟೈಮಲ್ಲಿ ಅವಕ್ಕೂ ಕೂಡ ಊಟದ್ದು, ಆಹಾರದ ಕೊರತೆ ಇದ್ದೇ ಇರುತ್ತೆ. ಸೊ ತಿಂತವೆ ಅಂತ ಬಿಟ್ವಿ ಅಂತ ಅಂದರೆ, ಕೂಗ್ದಲ್ಲೇ ಏನೋ ಮಾಡ್ದಲ್ಲೇ ಬಿಟ್ವಿ ಅಂದರೆ ಇಷ್ಟು ಕೂಡ ನಾವು ಮೆಕ್ಕೆಜೋಳ ನೋಡೋಕ್ಕಾಗ್ತಿರ್ಲಿಲ್ಲ, ಹಂಗೆ ತಿಂದ್ಬಿಡವು. ಸೊ ಇದು ಒಂದು ತುಂಬ ಬೇಜಾರಾಗಿರುವಂಥ ವಿಷಯ. ಎಲ್ಲ ಎಷ್ಟು ಬೇಕೋ ಅಷ್ಟು ತಿಂದು ಕೆಳಗೆಲ್ಲ ಚೆನ್ನಾಗಿ ಉದುರಿಸಿ ಹೋಗ್ಬಿಟ್ಟಿದ್ದಾವೆ ಗಿಳಿಗಳು. ಏನಿಲ್ಲ, ಪ್ರತಿಯೊಂದು ತೆನೆನೂ ಕೂಡ ಕಿತ್ತಿದ್ದಾವೆ. ಒಂದು ತೆನೆ ಬಿಟ್ಟಿಲ್ಲ ಅನ್ನೋಂಗಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಒಂದು ತೆನೆನ ಏನು ಬಿಟ್ಟಿದ್ದಾವೆ. ನೋಡ್ಬೋದು ಎಷ್ಟು ಕಾಳುಗಳೆಲ್ಲ ಕೆಳಗಡೆ ಉದುರಿದ್ದಾವೆ. ಇವನ್ನೆಲ್ಲ ಆರಿಸ್ಕೊಳಕ್ಕಾಗಲ್ಲ, ಒಂದೊಂದೇ ಕಾಳು. ಸೊ ಇದೊಂದು ಡಿಫಿಕಲ್ಟೀಸು. ಸೊ ಎಷ್ಟು ಕೂಗಿ ನೋಡಿ, ಈ ಕಡೆಯಿಂದ ಕೂಗಿ ಆ ಕಡೆ ಹೋಗಿದ್ದಾರೆ ನಮ್ಮ ತಂದೆ. ಅಲ್ಲಿ ಕೂಗಿದ್ರೆ ಮತ್ತೆ ಹಿಂದಕ್ಕೆ ಬಂದು ಆ ಕಡೆ ಬಂದು ಕೂರ್ತವೆ. ಅದು ಒಂದು ಡಿಫಿಕಲ್ಟೀಸು. ನೋಡಿ ಇಲ್ಲಿ, ಈ ಕಡೆಯಿಂದ ಕೂಗಿ ಈ ಕಡೆ ಬರ್ತಿದ್ದಂಗೆ ಅಲ್ಲಿ ಆ ಕಡೆಯಿಂದ ಹಾರ್ಕೊಂಡು ಈ ಕಡೆ ಹೋಗ್ತಿದ್ದಾವೆ. ಈ ಥರ ಒಂಥರ ಬೆಳಗ್ಗೆ ಸಂಜೆ ಅಷ್ಟೇ, ಮತ್ತು ಮಧ್ಯಾಹ್ನ ಆದರೆ ಬರಲ್ಲ, ತುಂಬ ಬಿಸಿಲಿರುತ್ತಲ್ಲ ಅವಾಗ ಬರಲ್ಲ, ಮತ್ತು ರಾತ್ರಿ ಇರಲ್ಲ. ಸೊ ಹೆಂಗೆ ತಿಂದಿದ್ದಾವೆ ನೋಡಿ, ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಿಡಿಸ್ಕೊಂಡು ಹಿಂಗೆ ಕಾಳುಗಳನ್ನೆಲ್ಲ ಅರ್ಧ ತೆನೆ, ಒಂದು ಕಾಲು ಭಾಗ ತೆನೆ, ಈ ಥರ ಎಲ್ಲ ತಿಂದು ಮುಗಿಸಿದೆ. ಮತ್ತು ಕೆಳಗೆ ಒಂದಿಷ್ಟು ಬಿದ್ದೋಗಿರೋದು ಒಂದಿಷ್ಟು. ಸೊ ಈ ಥರ ನೋಡಿ ಯಾವ ರೀತಿಯಾಗಿ ತಿಂದಿದೆ. ಇದು ಒಂದು ರೈತರ ಒಂದು ಕಷ್ಟಗಳಲ್ಲಿ ಇದು ಒಂದು. ಒಳ್ಳೆಯ ತಳಿ ಬೀಜ ತಂದು ಹಾಕಿರೋದ್ರಿಂದ ಎಲ್ಲ ತೆನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಟಿದೆ, ಇಳುವರಿ ಕೂಡ ಚೆನ್ನಾಗಿ ಬಂದಿದೆ. ಸೊ ತಳಿಯ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಯಾವ ತಳಿ ಅಂತಂದು ಹೇಳ್ತೀನಿ. ನಮಗೆ ನಷ್ಟ ಅಂದರೆ ಗಿಳಿ ತಿಂದಿರೋದು ಮತ್ತು ಕೆಳಗಡೆ ಬೀಳಿಸಿರೋದು ಒಂದೇ ಅಷ್ಟೇ. ಸೊ ಏನು ಮಾಡೋದು, ಎಲ್ಲ ಸಕಲ ಜೀವಿಗಳು ಕೂಡ ಬದುಕಬೇಕು. ಹಾಗಂತ ಎಲ್ಲವೂ ಕೂಡ ಅವೇ ತಿಂದುಬಿಟ್ರೆ ನಾವು ಹೆಂಗೆ ಬದುಕೋದು ಅಲ್ವಾ. ಹಾಗಾಗಿ ಸಂಜೆ ಮತ್ತು ಬೆಳಗ್ಗೆ ಅವುಗಳನ್ನ ಓಡಿಸೋ ಕಾರ್ಯಕ್ರಮ ಇದು. ಇನ್ನು ಇದಿಷ್ಟು ಮೆಕ್ಕೆಜೋಳದ್ದು ಕತೆ ಆದರೆ, ಇನ್ನು ಇಲ್ಲಿ ಟೊಮೊಟೊ ಗಿಡದ್ದು ಆಲ್ರೆಡಿ ಮುಗಿದಿದೆ ಎಲ್ಲ. ಆದರೂ ಕೂಡ ಒಂದೊಂದು ಕಾಯಿ ಬಿಡ್ತಾ ಇದೆ. ಸೊ ಹತ್ತತ್ರ ಒಂದು ವಾರದಲ್ಲಿ ಒಂದು ಸಲ ಆದರೂ ಒಂದು 10 ಬಾಕ್ಸ್ ಸಿಗ್ತಾ ಇದೆ. ಸೊ ಖರ್ಚಿಗಾಗಲಿ ಅಂತ ನಾವು ಕೂಡ ಹಂಗೆ ಬಿಟ್ಟಿದ್ದೀವಿ. ಹೆಂಗಿದ್ರು ಬೇಸಿಗೆಗಾಲ ಬರುತ್ತೆ. ಸೊ ಏನು ಹಾಕೋದು ಬೇಡ, ಎಷ್ಟು ಸಿಗುತ್ತೋ ಅಷ್ಟು ಸಿಕ್ಕಿ ಮೇಲೆ ಎಲ್ಲ ಉರಿ ಎಲ್ಲ ಕಿತ್ಬಿಟ್ಟು ಗೂಟ ಎಲ್ಲ ಕಿತ್ತು ಹೊಲದ ರೆಡಿ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡಿ ಹಂಗೆ ಬಿಡೋಣ ಅಂತಂದು. ಈಗ ಎಷ್ಟಾಗುತ್ತೋ ಅಷ್ಟು ಟೊಮಟೊ ಗಿಡಗಳನ್ನ, ಟೊಮಟೊ ಹಣ್ಣನ್ನು ಬರೋ ತನಕ ಬಿಟ್ಬಿಡೋಣ ಅಂತ ನಾವು ಏನು ಮಾಡಿ. ಇನ್ನು ಅಡಿಕೆ ತೋಟದ ವಿಷಯದ ಅಂತ ಬಂದರೆ, ಒಂದು 15 ದಿವಸದಿಂದ ಈ ಅಡಿಕೆ ತೋಟ ನೋಡಂಗಿರಲಿಲ್ಲ. ಯಾಕೆಂದರೆ ಅಷ್ಟೊಂದು ಬೆಳೆ ಬೆಳೆದಿತ್ತು. ಯಪ್ಪ, ಈ ಕಾಲಿಡೋಕ್ಕೆ ಭಯ ಆಗ್ತಿತ್ತು, ಅಷ್ಟೊಂದು ಹೆದರಿಕೆ ಆಗ್ತಿತ್ತು ತೋಟಕ್ಕೆ ಹೋಗಬೇಕು ಅಂದರೆ. ಈಗ ವರ್ಷಕ್ಕೊಂದ್ಸಲ ಮಾತ್ರ ನಾವು ಉಳುಮೆ ಮಾಡಿಸೋದು. ಸೊ ಉಳುಮೆ ಆಗಿದೆ, ಮತ್ತು ಸುಣ್ಣನೂ ಕೂಡ ಬಳಸಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಇನ್ನೂ ಸ್ವಲ್ಪ ಇದೆ ಅಂತಂದು ಹಂಗೆ ಕಾಲಿಸಿಟ್ಟಿದ್ದಾರೆ ಸುಣ್ಣನ.
ಈಗ ಸುಣ್ಣ ಹೊಡೆದಿರೋದು ಮತ್ತು ಹೊಲ ಹೊಡೆಸಿರೋದ್ರಿಂದ ಫೋಟೋ ತಕ್ಕೋಬೇಕು, ನಿಂತ್ಕೊಂಡು ನೋಡಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ಕಳೆದ ಕೆಲವು ವಿಡಿಯೋಗಳಲ್ಲಿ ಅಡಿಕೆ ತೋಟಕ್ಕೆ ಸುಣ್ಣ ಯಾಕೆ ಹೊಡಿಬೇಕು ಅನ್ನೋ ವಿಡಿಯೋ ಮಾಡಿದ್ದೀನಿ. ಅದು ಕೂಡ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ. ಮತ್ತು ಅಡಿಕೆ ತೋಟಕ್ಕೆ ಉಳುಮೆ ಯಾಕೆ ಪದೇ ಪದೇ ಮಾಡಬಾರ್ದು ಅನ್ನೋ ಒಂದು ವಿಡಿಯೋನೂ ಕೂಡ ಮಾಡಿದ್ದೀನಿ. ಅದನ್ನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿದೆ. ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಹಳ್ಳಿಗಳಲ್ಲಿ ಹಳ್ಳಿಯವರ ಮನೆಗಳಲ್ಲಿ ನೀರು ಒಲೆ ಅಂತ ಇದ್ದೇ ಇರುತ್ತೆ. ಯಾವುದೇ ಕರೆಂಟಿಂದು ಗೀಝರ್ ಇರೋದಿಲ್ಲ. ಸೊ ನಮಗೆ ಈ ಥರ ವುಡನ್ ಗೀಝರ್ ಅಂತ ಇರೋದ್ರಿಂದ ನಮಗೆ ಕಟ್ಟಿಗೆ ಅವಶ್ಯಕತೆ ತುಂಬ ಇರುತ್ತೆ. ಕಟ್ಟಿಗೆನೂ ಕೂಡ ಹಂಗೆ ತೊಗೊಂಡಂಗಾಗುತ್ತೆ ಅಂತ. ಸೊ ನಾವು ಹೊಲಕ್ಕೆ ಏನಕ್ಕಾದ್ರೂ ಬಂದ್ವಿ ಅಂದರೆ ಒಂದು ಕೆಲಸ ಅಲ್ಲ, ಒಂದು 3-4 ಕೆಲಸ ಆಗಲೇಬೇಕು ನಮಗೆ. ನೀವು ಸಾವಯವವಾಗಿ ಅಡಿಕೆ ತೋಟವನ್ನು ಪೋಷಣೆ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ನ್ಯೂಸ್ ಇದೆ. ಅದು ಏನಪ್ಪ ಅಂತಂದರೆ ಸರ್ಕಾರದ ವತಿಯಿಂದ ನಮಗೆ ಯಾರು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ 4,000 ರೂಪಾಯಿ ದುಡ್ಡನ್ನ ಕೊಡ್ತಾ ಇದ್ದಾರೆ. ಹಾಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ವೆ ಮಾಡ್ಕೊಂಡು ಹೋಗೋಕ್ಕೆ ಜನ ಬರ್ತಿದ್ದಾರೆ. ಒಂದು ಆ್ಯಪ್ ಮುಖಾಂತರ ಅವರು ಸರ್ವೆನ ಮಾಡ್ಕೊಂಡು ಹೋಗ್ತಾರೆ. ನೈಸರ್ಗಿಕ ಕೃಷಿ ಬಗ್ಗೆ ಸಾವಯವ ಮಾಡಬೇಕು, ರಾಸಾಯನಿಕ ಗೊಬ್ಬರ ಬಳಸ್ತೇನೆ ಅಂಥವರಿಗೆ ನಾವು ಸರ್ವೆ GPS ಮ್ಯಾಪಲ್ಲಿ ಸರ್ವೆ ಮಾಡ್ತಾ ಇದ್ದೀವಿ. ಓಕೆ, ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಸಪೋರ್ಟ್. ಓಕೆ, ಇದು ಗೌರ್ಮೆಂಟ್ ವತಿಯಿಂದನೇ ಆಗಿರೋವಂಥದ್ದು. ಓಕೆ, ಕೃಷಿ ಆ್ಯಪ್ ಅಂತ ಬರುತ್ತೆ. ಆ ಆ್ಯಪಲ್ಲಿ ಇವ್ರಿಗೆ ಮಾತ್ರ ಒಂದು ಆಕ್ಸೆಸ್ನ ಕೊಟ್ಟಿರ್ತಾರೆ. ಆಕ್ಸೆಸ್ನ ಮಾಡ್ಕೊಂಬಿಟ್ಟು ಇವ್ರ ಆ್ಯಪಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡಿಬಿಟ್ಟು ಆ ಫಾರಮ್ನ ಫಿಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತಂದರೆ, ನೀವು ಯಾವಾಗ ನೈಸರ್ಗಿಕ ಗೊಬ್ಬರ ಅಥವಾ ನೈಸರ್ಗಿಕ ಜೀವಾಮೃತ ಅಂತ ಹೇಳ್ತಿರಲ್ಲ ಅದನ್ನು ಹಾಕ್ತಾ ಇದ್ದೀರಾ, ಆವಾಗ ಬಂದುಬಿಟ್ಟು ಇವರು ನೋಡ್ಕೊಂಬಿಟ್ಟು ಹೌದು ಇವರು ನೈಸರ್ಗಿಕ ಕೃಷಿ ಮಾಡ್ತಾನೆ ಇದ್ದಾರೆ ಕನ್ಫರ್ಮ್ ಮಾಡಿದ ಮೇಲೇ ಕೂಡ ನಿಮಗೆ 4,000 ರೂಪಾಯಿ ದುಡ್ಡು ಬರುತ್ತೆ. ಸೊ ಗ್ರಾಮ ಪಂಚಾಯಿತಿ ವತಿಯಿಂದ ಬಂದಂಥ ಇವರು ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ಫೋಟೋ ತಗೊಂಡು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ತಾರೆ. ಮುಂದಿನ ಪ್ರೊಸೆಸ್ಸು ಇದೆಲ್ಲ ಆದಮೇಲೆ ಮುಂದೆ ಬರುತ್ತೆ. ನಾವು ಯಾವುದಾದ್ರೂ ಹೊಲಕ್ಕೆ ಹೋದ್ವಿ ಅಂದರೆ ಬರೀ ಒಂದು ಕೆಲಸ ಅಲ್ಲ, ಒಂದು 3-4 ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಸೊ ನಮ್ಮದು ನೀರು ಒಲೆ ಇರೋದ್ರಿಂದ ಹಂಗಾಗಿ ಕಟ್ಟಿಗೆನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ನಾನು ನಮ್ಮ ತಂದೆ ಇಬ್ಬರು ಜೋಡಿಸ್ಕೊಂಡ್ಬಿಟ್ಟು ಇವತ್ತಿನ ಒಂದು ಕೆಲಸವನ್ನು ಮುಗಿಸ್ಕೊಂಡ್ವಿ. ಈಗೆಲ್ಲ ಗೊತ್ತಿರೋ ಹಾಗೆ ತುಂಬ ಚಳಿ ಇದೆ, ಮೂಡ್ಗಾಳಿ ಬೀಸ್ತಾ ಇದೆ. ಸೊ ಈ ಟೈಮಲ್ಲಿ ಮೂಡ್ಗಾಳಿಗೆ ನೆಲ ಎಲ್ಲ ಒಣಗ್ದಂಗೆ ಆಗಿಬಿಡುತ್ತೆ. ಅತಿಯಾಗಿ ನಿಮ್ಮ ಒಂದು ತೋಟಗಳಿಗೆ ತೆಂಗಿನ ಮರಗಳಿದ್ದರೆ ಅವಕ್ಕೆ ಎಲ್ಲವಕ್ಕೂ ಕೂಡ 2 ದಿನಕ್ಕೊಂದು ಸಲ ಚೆನ್ನಾಗಿ ನೀರು ಬಿಡಿ. ಏಕೆಂದರೆ ಈ ಒಂದು ಗಾಳಿಗೆ ಭೂಮಿ ನೀರು ಚೆನ್ನಾಗಿ ಕುಡಿಯುತ್ತೆ ಮತ್ತು ಬಿಸಿಲು ಕೂಡ ಹಂಗೆ ಹೊಡಿತಾ ಇದೆ, ಬೇಗ ಆವಿಯಾಗೋಗುತ್ತೆ. ಸೊ 2 ದಿವಸಕ್ಕೊಂದು ಸಲ ಆದರೂ ನಿಮ್ಮ ತೋಟಗಳಿಗೆ ನೀರು ಹಾಯಿಸಿ. ಗೊತ್ತೈತಾ ಅವು ಮತ್ತೆ ನಾಷ್ಟಂಗೆ ಬೇಕಂದ್ರೆ ಹೆಂಗೆ ಮಾಡಿ ಕೊಳ ಮಾಡ್ತಾವೆ. ಅದಟ್ಟಿಗೆ ಅದೇ ಓಪನ್ ಆಗಲ್ಲ. ಅಡಿಕೆ ತೋಟದಲ್ಲಿ ಕೆಲವೊಂದು ಹೊಟ್ಟೆ ಒಣಗಿದ್ರೂ ಕೂಡ ಬಿಟ್ಕೊಳ್ಳಲ್ಲ. ಸೊ ಆ ಟೈಮಲ್ಲಿ ನಾವು ಈ ಥರ ಒಂದು ಕಲ್ಲು ತಗೊಂಡು ಹೊಡೆಯೋದ್ರಿಂದ ಸೊ ಓಪನ್ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಒಳಗಡೆ ಕೊಳ್ತಂಗೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಈ ಥರ ನಮ್ಮ ತಂದೆ ಮಾಡಿದರು. ಸೊ ಈ ಥರ ನಿಮ್ಮ ತೋಟದಲ್ಲೂ ನೀವು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ಒಂದು ಕೆಲಸ ಆಗಿತ್ತು. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ನ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.